ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಇಂದು ನಾವು ಕೇಳಲಿರುವ ಕಥೆಯು ಅತ್ಯಂತ ಪವಿತ್ರವಾದದ್ದು. ಅದು ಸರ್ವಾಂತರ್ಯಾಮಿ ವಿಶ್ವನಾಯಕ ದೇವಾದಿದೇವ ಭೋಲೆನಾಥ ಮಹಾಕಾಲ ಪರಮೇಶ್ವರ ಶಿವನ ಜನನದ ಕತೆ. ಬಹುತೇಕರ ಮನಸ್ಸಿನಲ್ಲಿ ಪ್ರಶ್ನೆ ಎದ್ದಿರುತ್ತದೆ ಅಲ್ಲವೇ? ಶಿವನು ಜನಿಸಿದವರೇ? ಜನಿಸಿದರ ಹೇಗೆ? ಯಾರಿಂದ ಜನಿಸಿದರು? ಅಥವಾ ಅವರು ಆದ್ಯಂತ ಸರ್ವಶಕ್ತಿ ಸ್ವರೂಪನೇ? ಇಂದಿನ ಪೌರಾಣಿಕ ಕಥೆಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ ಈ ವಿಡಿಯೋ ಮೂಲಕ. ದೇವಾದಿದೇವ ಎಂದು ಕರೆಯಲ್ಪಡುವ ಶಿವನ ಸೃಷ್ಟಿಯ ಲಯಕರ್ತ. ತ್ರಿಲೋಕದ ಕಲ್ಯಾಣಕ್ಕಾಗಿಯೇ ಶಿವನು ಹುಟ್ಟಿ ಬಂದ ಎಂದು ಹೇಳಲಾಗುವುದು. ಸೃಷ್ಟಿಯ ಒಳಿತಿಗಾಗಿ ಇರುವ ತ್ರಿಮೂರ್ತಿಗಳಲ್ಲಿ ಶಿವನು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ. ಸದಾಕಾಲ ದೀರ್ಘ ತಪಸ್ಸಿನ ಮೂಲಕ ಜಗತ್ತಿನ ಒಳಿತು ಮತ್ತು ಕೆಡುಕನ್ನು ನಿರ್ಧರಿಸುವ ದೇವ. ಹಾಗಾಗಿ ಶಿವ ಎಂದರೆ ಹಿಮಪರ್ವತದಲ್ಲಿ ಧ್ಯಾನಿಸುತ್ತಾ ಕುಳಿತಿರುವ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಜಗತ್ಕಲ್ಪನೆಗಾಗಿ ಅವತರಿಸಿದ ಶಿವನ ಲೀಲೆಯ ಬಗ್ಗೆ ಅನೇಕ ಕಥೆ ಹಾಗೂ ಉಪಕಥೆಗಳು ಇರುವುದನ್ನು ಕೇಳಿರಬಹುದು. ಆದರೆ ಶಿವನ ಜನನ ಹೇಗಾಯಿತು, ಶಿವನ ತಂದೆ ಯಾರು ಎನ್ನುವುದಕ್ಕೆ ನಿರ್ದಿಷ್ಟವಾದ ಉತ್ತರಗಳಿಲ್ಲ. ಆದಿ ಹಾಗೂ ಅಂತ್ಯವಿಲ್ಲದ ಪರಶಿವನ ಜನನದ ಕುರಿತಾದ ಪುರಾಣ ಕಥೆಗಳು ಇಲ್ಲಿದೆ. ವಿಶೇಷ ಶಕ್ತಿಗಳ ಆದೇಶದ ಮೇರೆಗೆ ಬ್ರಹ್ಮನು ಸ್ವಯಂ ವಂಚನೆ, ಸಾವಿನ ಪ್ರಜ್ಞೆ, ಹತಾಶೆಯ ನಂತರ ಕೋಪ, ಸುಳ್ಳು, ಮಾಲೀಕತ್ವದ ಪ್ರಜ್ಞೆ, ಭ್ರಾಂತಿ, ದೈಹಿಕ ಪರಿಕಲ್ಪನೆ, ಒಬ್ಬರ ನೈಜ ಗುರುತನ್ನು ಮರೆಯುವಂತಹ ಗುಣಗಳನ್ನು ಸೃಷ್ಟಿ ಮಾಡಿದನು. ಕಾಳಿಯ ಯುಗದಲ್ಲಿ ಈ ಗುಣಗಳು ನಿಯಮಾಧೀನ ಆತ್ಮಗಳ ಮೇಲೆ ಸಕ್ರಿಯವಾಗಿ ಪ್ರಭಾವ ಬೀರಿದವು. ಆಗ ಇವೆಲ್ಲವೂ ತಪ್ಪು ಎನ್ನುವ ಮನೋಭಾವನೆ ಉಂಟಾಯಿತು. ಈ ಗುಣಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮನು ತಪ್ಪಿತಸ್ಥ ಎಂದು ಪರಿಗಣಿಸಿದರು. ಬ್ರಹ್ಮನು ಆತ್ಮದ ಮೇಲೆ ಕೇಂದ್ರೀಕರಿಸಿದನು. ಬ್ರಹ್ಮನ ಮೇಲೆ ಬಂದ ಆಪಾದನೆಯಿಂದ ಬ್ರಹ್ಮನು ಸಾಕಷ್ಟು ಅಸಮಾಧಾನಕ್ಕೆ ಒಳಗಾದನು. ಈ ಅಸಮಾಧಾನಗಳನ್ನು ತೊಡೆದುಹಾಕಿ ಶುದ್ಧೀಕರಿಸಿಕೊಳ್ಳುವ ಸಲುವಾಗಿ ಪರಮಾತ್ಮನ ಮೇಲೆ ಏಕಾಗ್ರತೆಯನ್ನು ಕೇಂದ್ರೀಕರಿಸಿದನು. ನಂತರ ತನ್ನ ಪುತ್ರರಾದ ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರರಂತೆ 4 ಮಹಾನ್ ಋಷಿಮುನಿಗಳನ್ನು ಸೃಷ್ಟಿಸಿದನು. ಆ ಋಷಿಗಳಿಗೆ ತನ್ನ ಸಂತತಿಯನ್ನು ಹೆಚ್ಚಿಸಬೇಕು ಅಥವಾ ವಿಶ್ವದಲ್ಲೆಲ್ಲ ತಮ್ಮ ಸಂತತಿ ಇರಬೇಕು ಎನ್ನುವ ಯಾವುದೇ ಆಸೆಗಳಿರಲಿಲ್ಲ. ಅವರು ತಮ್ಮ ತಂದೆಗೆ ಅತ್ಯಂತ ಅವಿಧೇಯರಾಗಿ ಇದ್ದರು. ಇದರಿಂದಾಗಿ ಬ್ರಹ್ಮನ 4 ಶಿರಗಳಲ್ಲಿ ಅತಿಯಾದ ಕೋಪ ಹುಟ್ಟಿತು. ಅವನ ಕೋಪವನ್ನು ನಿಯಂತ್ರಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಆ ಅತಿಯಾದ ಕೋಪದಿಂದಾಗಿ ಉಬ್ಬುಗಳ ನಡುವೆ ಕೆಂಪು ಮತ್ತು ನೀಲಿ ಬಣ್ಣದ ಮಗು ಸೃಷ್ಟಿಯಾಯಿತು. ಕೋಪದಿಂದ ಹುಟ್ಟಿದ ಆ ಮಗು ಆತಂಕದಿಂದ ಅಳುತ್ತಿತ್ತು. ಆಗ ಬ್ರಹ್ಮದೇವನು ಆ ಮಗುವನ್ನು ರುದ್ರ ಎಂದು ಕರೆದನು. ನಂತರ ಆ ಮಗುವಿಗೆ ಬ್ರಹ್ಮನು, ನೀನು ನನ್ನ ಪ್ರೀತಿಯ ಹುಡುಗ, ನಿನ್ನ ವಿಕಾಸಕ್ಕಾಗಿ ಕೆಲವು ವಿಶೇಷ ಸ್ಥಳಗಳನ್ನು ಆಯ್ಕೆ ಮಾಡಿದ್ದೇನೆ. ಅದುವೇ ಹೃದಯ, ಇಂದ್ರಿಯಗಳು, ಜೀವನದ ಗಾಳಿ, ಆಕಾಶ, ಬೆಂಕಿ, ನೀರು, ಭೂಮಿ, ಸೂರ್ಯ, ಚಂದ್ರ ಮತ್ತು ಸಂಯಮಗಳು. ನಿನಗೆ ಸೃಷ್ಟಿಯಲ್ಲಿ ಮಾನ್ಯು, ಮನು, ಮಹಿನಾಸ, ಮಹಾನ್, ಶಿವ, ಶದ್ವಜ, ಉಗ್ರರೇತ, ಭಾವ, ಕಲ, ಮಹಾದೇವ, ಧೃತವೃತ ಎಂದು ಕರೆಯುವರು ಎಂದನು. ನಂತರ ನಿನ್ನ ಮಡದಿಯಾಗಿ ದರ್ತಿ, ರಾಸಲ, ಉಮಾ, ನಿಯುತ, ಸರ್ಫಿ, ಇಳ, ಅಂಬಿಕಾ, ಐರಾವತಿ, ಸ್ವಧ ಮತ್ತು ದೀಕ್ಷಾ ಎನ್ನುವವರು ಇರುತ್ತಾರೆ ಎಂದು ಹೇಳಿದನು. ಈ ರೀತಿಯಾಗಿ ಹುಟ್ಟಿ ಬಂದ ಶಿವನು ತನ್ನ ಅಸ್ತಿತ್ವವನ್ನು ಪಡೆದುಕೊಂಡನು. ನಂತರ ತ್ರಿಲೋಕದಲ್ಲಿ ನಾಶ ಮಾಡುವ ಮತ್ತು ಸರ್ವನಾಶವನ್ನು ನಿರ್ಧರಿಸುವ ಉಸ್ತುವಾರಿಯನ್ನು ಪಡೆದುಕೊಂಡನು. ಸೃಷ್ಟಿಯಲ್ಲಿ ಯಾವುದು ಒಳಿತು, ಯಾವುದು ಕೆಟ್ಟದ್ದು ಎನ್ನುವುದನ್ನು ಅರಿತು ಲಯದ ಕೆಲಸವನ್ನು ನಿರ್ವಹಿಸಿದನು. ಹಾಗಾಗಿಯೇ ಮಹಾನ್ ದೇವನಿಗೆ ಲಯಕರ್ತ ಎಂದು ಕರೆಯಲಾಯಿತು. ಶಿವನ ಲೀಲೆಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಇರುವುದನ್ನು ಕಾಣಬಹುದು. ಅಂತೆಯೇ ಶಿವನ ಹುಟ್ಟಿಗೆ ಸಂಬಂಧಿಸಿದಂತೆಯೇ ಇನ್ನೊಂದು ಪುರಾಣದ ಕಥೆಯಿದೆ. ಆ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎನ್ನುವ ಚರ್ಚೆ ನಡೆಯಿತು. ಆ ಸಮಯದಲ್ಲಿ ಒಂದು ಪ್ರಕಾಶಮಾನವಾದ ಕಂಬವೊಂದು ಪ್ರತ್ಯಕ್ಷವಾಯಿತು. ಅದು ಮರದ ರೂಪದಲ್ಲಿ ತೋರಿತು.
ಅದರ ಬೇರುಗಳು ಪಾತಾಳದ ಒಳಗೆ ಹಾಗೂ ಮರದ ತುದಿಯು ಆಕಾಶಕ್ಕಿಂತಲೂ ಎತ್ತರಕ್ಕೆ ವ್ಯಾಪಿಸಿತು. ಈ ಮರದ ಆಳ ಮತ್ತು ಎತ್ತರವನ್ನು ತಿಳಿಯಬೇಕು ಎಂದು ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸಿದರು. ಅಂತೆಯೇ ಬ್ರಹ್ಮ ಹಂಸಪಕ್ಷಿಯ ಅವತಾರ ತಳೆದು ಮರದ ತುದಿಯನ್ನು ತಿಳಿಯಲು ಮೇಲೆ ಹಾರಿ ಹೋದನು. ವಿಷ್ಣು ಮರದ ಬೇರಿನ ಆಳ ತಿಳಿಯಲು ಹಂದಿ ರೂಪ ತಳೆದು ಭೂಮಿಯನ್ನು ಕೊರೆಯುತ್ತಾ ಪಾತಾಳಕ್ಕೆ ಹೋದನು. ಆದರೂ ಇಬ್ಬರಿಗೂ ಅದರ ಬುಡ ಮತ್ತು ತುದಿಯನ್ನು ನಿರ್ಧರಿಸಲು ಸಾಧ್ಯವಾಗದೆ ಭೂಮಿಗೆ ಮರಳಿದರು. ಆಗ ಕಂಬ ಒಡೆದು ಶಿವನು ಹೊರಬಂದನು. ಅಪಾರ ಶಕ್ತಿಯನ್ನು ಹೊಂದಿರುವ ಶಿವನನ್ನು ಕಂಡು ಇವನು ನಮಗಿಂತಲೂ ಶಕ್ತಿಶಾಲಿ ಎಂದು ಭಾವಿಸಿದರು. ನಂತರ ತಮ್ಮ ಜೊತೆಗೆ ಶಿವನನ್ನು ಸೇರಿಸಿಕೊಂಡು ಜಗತ್ತಿನ ಸೃಷ್ಟಿ, ಪಾಲನೆ ಹಾಗೂ ಲಯದ ಕರ್ತವ್ಯಗಳನ್ನು ಹಂಚಿಕೊಂಡು ಎಂದು ಹೇಳಲಾಗುತ್ತದೆ. ಈ ರೀತಿಯಲ್ಲಿ ಶಿವನ ಜನನವಾಯಿತು ಎಂದು ಅನೇಕ ಕಥೆ ಪುರಾಣಗಳು ಸಹ ವಿವರಿಸುತ್ತವೆ. ಬ್ರಹ್ಮಾಂಡದ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ಮಾತ್ರವಿತ್ತು. ಆ ಕಾಲವನ್ನು ಪ್ರಳಯ ಕಾಲವೆಂದು ಕರೆಯಲಾಗುತ್ತದೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರೂ ಕಾರ್ಯಗಳನ್ನು ನಡೆಸಲು ಪರಮಾತ್ಮನು ತ್ರಿಮೂರ್ತಿಗಳನ್ನು ನಿರ್ಮಿಸಿದನು. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುವು ಸ್ಥಿತಿಕರ್ತ ಹಾಗೂ ಮಹೇಶ್ವರನು ಲಯಕರ್ತ. ಆದರೆ ಒಂದು ಗೂಢ ರಹಸ್ಯವೇನೆಂದರೆ ಶಿವನು ಜನನ ಮರಣಗಳ ಅಧೀನನು. ಅವನಿಗೆ ಆರಂಭವಿಲ್ಲ, ಅಂತ್ಯವಿಲ್ಲ. ಆದರೂ ಪುರಾಣಗಳಲ್ಲಿ ಶಿವನ ಜನನ ಕುರಿತಾಗಿ ಸುಂದರವಾದ ಕಥೆಗಳು ಬಹಳ ಪ್ರಸಿದ್ಧವಾದದ್ದು. ಒಂದು ಕಾಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ಪ್ರಶ್ನೆಯಲ್ಲಿ ವಾದಕ್ಕೆ ಇಳಿದರು. ಇಬ್ಬರೂ ತಮ್ಮನ್ನು ಪರಮೇಶ್ವರರೆಂದು ತೋರಿಸಲು ಯತ್ನಿಸಿದರು. ಆ ಸಮಯದಲ್ಲಿ ಬ್ರಹ್ಮಾಂಡವನ್ನು ಅವತರಿಸಿದ ಮಹಾಜ್ಯೋತಿ ಲಿಂಗರೂಪದ ಅಗ್ನಿಸ್ತಂಭ ಪ್ರತ್ಯಕ್ಷವಾಯಿತು. ಅದುವೇ ಶಿವಲಿಂಗ. ಅದು ಬ್ರಹ್ಮ ಮತ್ತು ವಿಷ್ಣುವಿಗೆ ಅರ್ಥವಾಗದಂತಹ ಪರಬ್ರಹ್ಮ ಸ್ವರೂಪ. ಆಗ ವಿಷ್ಣು ಅದರ ಅಡಿಯವರೆಗೆ ಹೋಗಿ ಬರುತ್ತೇನೆ ಎಂದನು. ಬ್ರಹ್ಮ ಅದರ ತುದಿಗೆ ಹೋಗಿ ಬರುತ್ತೇನೆ ಎಂದನು. ಸಾವಿರಾರು ವರ್ಷಗಳ ಹುಡುಕಾಟದ ನಂತರದಲ್ಲೂ ಇಬ್ಬರಿಗೂ ಅದಕ್ಕೆ ಆರಂಭ ಅಂತ್ಯ ಸಿಗಲಿಲ್ಲ. ಅಲ್ಲಿಯೇ ಶಿವನು ಸರ್ವಾಂತರ್ಯಾಮಿ, ಅಜ, ಜನನರಹಿತನು ಎಂಬ ಸತ್ಯ ಬಹಿರಂಗವಾಯಿತು. ಬ್ರಹ್ಮನು ಸೃಷ್ಟಿ ಮಾಡುವಾಗ ತನ್ನೊಳಗಿನ ಕ್ರೋಧವನ್ನು ತಡೆಕೊಳ್ಳಲು ಆಗಲಿಲ್ಲ. ಆ ಕ್ರೋಧದಿಂದ ಉಗ್ರ ಅಗ್ನಿಜ್ವಾಲೆ ಹೊರಹೊಮ್ಮಿತು. ಆದ್ದರಿಂದ ರುದ್ರನು ಜನಿಸಿದನು. ಈ ರುದ್ರನೇ ನಂತರದಲ್ಲಿ ಮಹಾದೇವ ಶಿವನೆಂದು ಪ್ರಸಿದ್ಧನಾದರು. ದಕ್ಷ ಪ್ರಜಾಪತಿಯ ಪುತ್ರಿ ಸತೀದೇವಿ ಶಿವನನ್ನು ವರಿಸಲು ತಪಸ್ಸು ಮಾಡಿದರು. ಆ ತಪಸ್ಸಿನಿಂದಲೇ ಪರಬ್ರಹ್ಮನು ಶಿವಸ್ವರೂಪದಲ್ಲಿ ಪ್ರತ್ಯಕ್ಷನಾದನು. ಕೆಲವು ಪುರಾಣಗಳು ಹೇಳುತ್ತವೆ, ಸೃಷ್ಟಿ ಕಾರ್ಯದ ಸಲುವಾಗಿ ಪರಮಾತ್ಮನು ತನ್ನ ನಾಭಿಯಿಂದ ಮಹಾಪ್ರಕಾಶವಾಗಿ ಶಿವನನ್ನು ತೋರ್ಪಡಿಸಿದರು. ಅವರು ಕೈಲಾಸಾಧಿಪತಿ, ಗಂಗಾಧರ, ನಟರಾಜ ಎಂದು ಪ್ರಸಿದ್ಧರಾದರು ಎಂದು. ಅವರು ಜನ್ಮರಹಿತರು, ಮರಣರಹಿತರು. ಸೃಷ್ಟಿಯ ಆರಂಭಕ್ಕೂ ಮುಂಚೆ ಅವರು ಅಸ್ತಿತ್ವದಲ್ಲಿದ್ದವರು. ಎಲ್ಲ ಜೀವಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾರೆ. ತಪಸ್ಸಿನಲ್ಲಿರುವವರಿಗೆ ಜ್ಞಾನವನ್ನು, ಭಕ್ತರಿಗೆ ಕೃಪೆಯನ್ನು, ದುಷ್ಟರಿಗೆ ದಂಡನೆಯನ್ನು ನೀಡುವವರು. ಹೀಗಾಗಿ ಸ್ನೇಹಿತರೆ, ಶಿವನು ನಿಜವಾಗಿ ಜನಿಸಿದವರಲ್ಲ. ಅವರು ಸರ್ವಾಂತರ್ಯಾಮಿ, ನಿರಾಕಾರ, ನಿರಂಜನ. ಆದರೂ ಭಕ್ತರಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಪೌರಾಣಿಕ ಕಥೆಗಳಲ್ಲಿ ಶಿವನು ಜನಿಸಿದಂತೆ ಚಿತ್ರಿಸಲಾಗಿದೆ. ಶಿವನ ಮಹಿಮೆ ತಿಳಿದುಕೊಂಡರೆ ಜೀವನ ಪಾವನವಾಗುತ್ತದೆ. ಅವರ ಧ್ಯಾನ ಮಾಡಿದರೆ ಪಾಪಗಳು ತೊಲಗುತ್ತವೆ, ಮನಸ್ಸು ಶಾಂತವಾಗುತ್ತದೆ. ಎಲ್ಲರೂ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸಿದರೆ ಶಿವನ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿದೆ. ಇದರಿಂದಾಗಿ ಸರ್ವಾಂತರ್ಯಾಮಿಯಾದ ಶಿವನ ಜನನದ ಕತೆ ಸಂಪೂರ್ಣವಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ. ಧನ್ಯವಾದಗಳು.